ಅಭ್ಯರ್ಥಿಗಳೇ, ಇದೇನಪ್ಪ ಅಂದ್ರೆ ಟಿ ಎ ಆರ್ಮಿ ನೆಕ್ಸ್ಟ್ ಮುಂದಿನ ವಾರ ರ್ಯಾಲಿ ಇರ್ತದೆ, ನಮ್ಮ ನಡೀತಾ ಇರ್ತದೆ. ಅಂದರೆ ಇನ್ನು ಮಂಗಳೂರು ಯಾರು ರ್ಯಾಲಿ ಇಲ್ಲ, ಅದು ನಡೀತಾ ಇರ್ತದೆ, ಪ್ರತಿ ವಾರ ರವಿವಾರಕ್ಕೊಮ್ಮೆ ಇರ್ತದೆ. ಆದರೆ ಟಿ ಎ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಲಾಸ್ಟ್ ಅದ. ಇವತ್ತು ನಿಮ್ಮ ಟೈಮನ್ನು ನೀವು ತೋರಿಸ್ಬೇಕು. ಟಿ ಎ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ನಾನು ಮಾಹಿತಿ ಕೊಡ್ತೀನಿ. ಇವತ್ತು ಟಿ ಎ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ನಂಬರ್ ಹಚ್ಚಬೇಕು, ಡಾಕ್ಯುಮೆಂಟ್ ಏನೇನು ತೆಗೆದುಕೊಂಡು ಹೋಗಬೇಕು, ಫಿಸಿಕಲ್ ಯಾವ ರೀತಿ ತೊಗೋತಾರೆ, ಅದಾದಮೇಲೆ ಮೆಡಿಕಲ್ ಯಾವ ರೀತಿ ತೊಗೋತಾರೆ, ಎಕ್ಸಾಮ್ ಮುಂದೆ ನೆಕ್ಸ್ಟ್ ಹೆಂಗಿರ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ಬೆಳಗಾವಿಯ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿಯಲ್ಲಿ ಟಿ ಎ ಆರ್ಮಿ ರ್ಯಾಲಿ ಅದ. ಇಲ್ಲಿ ಏನಪ್ಪ ಅಂದ್ರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 8ನೇ ತರಗತಿ 10ನೇ ತರಗತಿ ಮತ್ತು PUC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಈ ರ್ಯಾಲಿ ಆರ್ಮಿ ರ್ಯಾಲಿ ನಡೀತಾ ಇದೆ. ಅದು ನಮ್ಮ ಕರ್ನಾಟಕದವರಿಗೆ 3 ದಿನ ಅದ. ಈ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಮಗೆ ಮೊದಲನೇದು ಡಾಕ್ಯುಮೆಂಟ್ ಬಗ್ಗೆ ಗೊತ್ತಿರಬೇಕು. ಯಾಕಂದ್ರೆ ನೀವು ಫಿಸಿಕಲನ್ನು ತಯಾರಾಗಿರ್ತೀರಿ, ನಾ ಪಾಸ್ ಹಾಕೋಣ ನಂಬಿಕೆ ಇರ್ತದೆ, ಅದ್ರ ಡಾಕ್ಯುಮೆಂಟ್ದಾಗ ದಯವಿಟ್ಟು ಹೊರಗಡೆ ಬರಬೇಡ್ರಿ. ಮೊದಲನೇದಾಗಿ ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಮಾರ್ಕ್ಸ್ ಕಾರ್ಡ್ ರೀ. ಮಾರ್ಕ್ಸ್ ಕಾರ್ಡ್ ಅಂದರೆ ನೀವು 8th ಮೇಲೆ ಭಾಗವಹಿಸ್ತಿದ್ರಿ, 8th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಲೇಬೇಕು. ಆಮೇಲೆ 10th ಮೇಲೆ ಭಾಗವಹಿಸ್ತಾ ಇದ್ದೀನಿ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಲೇಬೇಕು. PUC ಮೇಲೆ ಭಾಗವಹಿಸ್ತಿದ್ರಿ ಅಂದರೆ PUC ಮತ್ತು 10th ಮಾರ್ಕ್ಸ್ ಕಾರ್ಡ್ ಎರಡೂ ಬೇಕು ರೀ, ಗೊತ್ತಿರಲಿ. PUC ಮತ್ತು 10th ಎರಡೂ ಮಾರ್ಕ್ಸ್ ಕಾರ್ಡ್ ಬೇಕು ರೀ, ಇದು ಮೊದಲನೇದು. ಆಮೇಲೆ ಎರಡನೇದು ಏನಪ್ಪ ಅಂದರೆ TC ಅಥವಾ LC ಅಂತೀವಿ, ನಿಮಗೆಲ್ಲ ಗೊತ್ತದ. ಅದು ಜೆರಾಕ್ಸ್ ಇದ್ರೆ ನಡೀತದೆ, ಜೆರಾಕ್ಸ್ ಇದ್ರೆ ನಡೀತದೆ. ಆಮೇಲೆ ನೀವು ಸೆಕೆಂಡ್ LCಯನ್ನು ತೆಗಿಸ್ಬೋದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಧಾರ್ ಕಾರ್ಡ್ ರೀ. ನಿಮ್ಮ ಆಧಾರ್ ಕಾರ್ಡ್ನಾಗ ಹೆಂಗೆ ಇರ್ತೈತಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗೂ ನಿಮ್ಮ ಉಳಿದ ಎಲ್ಲ ಡಾಕ್ಯುಮೆಂಟ್ನಾಗ ಸೇಮ್ ಹೆಸರು ಇರಬೇಕು. ಆಮೇಲೆ ಪ್ಯಾನ್ ಕಾರ್ಡ 20 ಫೋಟೋ, ಇದು ಮೊದಲನೇದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ, ಡೊಮಿಷಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಆಮೇಲೆ ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ, ಪಂಚಾಯತಿ ಕ್ಯಾರೆಕ್ಟರ, ಆಮೇಲೆ ಅನ್ಮ್ಯಾರಿಡ. ಇಷ್ಟು ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳಿವು. ಇದರ ನಂತರ ಬರ್ತಕ್ಕಂಥವು ಏನಪ್ಪ ಅಂದರೆ ನಿಮ್ದು ಏನಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ, ಅಂದರೆ ಸ್ಟೇಟ್ ಲೆವೆಲ್ಲ ನ್ಯಾಷನಲ್ ಲೆವೆಲ್ ಇದ್ರೆ ಅಟ್ಟರಿ. ಮತ್ತು ನಾ ತಾಲೂಕು ಮಟ್ಟದಾಗ ಫಸ್ಟ್ ಬಂದನು ರೀ, ಜಿಲ್ಲಾ ಮಟ್ಟದಾಗ ಫಸ್ಟ್ ಬಂದನು ರೀ, ಅವು ನಡೀದಲ್ಲ ಸರ್ಟಿಫಿಕೇಟ್. ಮತ್ತು ಗೊತ್ತಿರಲಿ ನಿಮ್ಗೆ, ಸ್ಟೇಟ್ ಲೆವೆಲ್ಲ ನ್ಯಾಷನಲ್ ಲೆವೆಲ್ ಇದ್ದರೆ ಮಾತ್ರ ಅವು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಡೀತಾವೆ. ಆಮೇಲೆ NCC ABC NCC ಆಗಿತ್ತಂದರೆ NCC ಸರ್ಟಿಫಿಕೇಟ್ ನಡೀತದೆ. ಆಮೇಲೆ ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ ರಿಲೇಷನ್ನು ನಡೀತದೆ. ರಿಲೇಷನ್ ಅಂದರೆ ಹೆಂಗೆ ರೀ, ತಂದೆ ಅಥವಾ ಅಣ್ಣ ಆರ್ಮಿ ಒಳಗೆ ಸೇವೆಯನ್ನು ಸಲ್ಲಿಸಿರಬೇಕು. ಅಂಥ ಅಭ್ಯರ್ಥಿಗಳು ರಿಲೇಷನ್ ಸರ್ಟಿಫಿಕೇಟನ್ನು ಒಯ್ಬೋದು. ನಮ್ಮ ಮಾಮ ಇದ್ರಿ, ನಮ್ಮ ಕಾಕ ಇದ್ರಿ ಅಂದ್ರೆ ನಡೆಯಂಗಿಲ್ಲ. ಓನ್ ತಂದೆ ಅಥವಾ ಅಣ್ಣ ಇದ್ದರೆ ಮಾತ್ರ ರಿಲೇಷನ್. NCC ಸ್ಪೋರ್ಟ್ಸ ಇವೇನಾದರೂ ನಿಮ್ಮ ಇದ್ದು ಅಂದರೆ ಅವುಗಳನ್ನ ತೆಗೆದುಕೊಂಡು ಹೋಗ್ರಿ. ಯಾಕಂದ್ರೆ ಫೈನಲ್ ಮೆರಿಟ್ ಮಾಡುವಾಗ ಅವನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಇಂತಿಷ್ಟತ್ತು ಮಾರ್ಕ್ಸ್ ಅದಾವೆ ರೀ. NCCಗೂ ಮಾರ್ಕ್ಸ್ ಅದಾವೆ, ಸ್ಪೋರ್ಟ್ಸ್ಗೂ ಮಾರ್ಕ್ಸ್ ಅದಾವೆ. ಆಮೇಲೆ ರಿಲೇಷನ್ಗೆ ಕೋಟಾ ಇರ್ತದೆ, ಇಂತಿಷ್ಟು ವೇಕೆನ್ಸಿ ತೊಗೋಬೇಕಂತ ಇರ್ತದೆ. ಇದು ಮೊದಲೇ ಡಾಕ್ಯುಮೆಂಟ್ ರೀ. ಎಲ್ಲ ಡಾಕ್ಯುಮೆಂಟ್ ಜೊತೆ ಏನಪ್ಪ ಅಂದ್ರೆ 2 ಸೆಟ್ ಜೆರಾಕ್ಸ್ ಒಯ್ಬೇಕು, ನೆನಪಿಟ್ಕೋರಿ. ಎಲ್ಲ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೋರಿ, ಅಡ್ವಾನ್ಸ್ ಆಗಿ ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಉದಾಹರಣೆ, ಈಗ ನೀವು 10ನೇ ತರಗತಿ ಪಾಸ್ ಆಗಿರಿ, ಅಲ್ಲಿ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರಬೇಕು. 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒಳಗೆ ಪ್ರತಿಯೊಂದು 33ಕ್ಕಿಂತ ಹೆಚ್ಚಿಗೆ ಅಂಕವನ್ನು ಪಡೆದಿರಬೇಕು. ಆಮೇಲೆ 10th ಜಸ್ಟ್ ಪಾಸ್ ಆದರೂ ಸಹಿತ ನೀವು ಟ್ರೇಡ್ಮನ್ ಹುದ್ದೆಗೆ ಹೋಗ್ಬೋದು. ಆಮೇಲೆ GD ಹೋಗ್ಕನಂದ್ರೆ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರಬೇಕು. ಅಗ್ರಿಗೇಟ್ 45 ಮೇಲಾಗಿರಬೇಕು, ಅದು GD ಹುದ್ದೆ. ಆಮೇಲೆ 8ನೇ ತರಗತಿ ಮೇಲೂ ಭಾಗವಹಿಸೋರಿಗೂ ಕಂಡೀಷನ್ ಏನೈತಪ್ಪ ಅಂದ್ರೆ ಅವರು ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ತೊಗೊಂಡಿರಬೇಕು. ಆಮೇಲೆ 8ನೇ ತರಗತಿ ಪಾಸ್ ಆಗಿರಬೇಕು. ಆಮೇಲೆ PUC ಮೇಲೆ ಕ್ಲರ್ಕ್ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆಮೇಲೆ ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರಬೇಕು. ಅಗ್ರಿಗೇಟ್ 60 ಮೇಲಾಗಿರಬೇಕು. ಅದು ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು. ನಿಮಗೆಲ್ಲರಿಗೂ ಗೊತ್ತಿರಲಿ, GD, ಟ್ರೇಡ್ಮನ್ನ, ಕ್ಲರ್ಕ್ ನಿಮ್ಮ ಜಿಲ್ಲೆ ಯಾವ ದಿನ ಅದ ಅವತ್ತು ನಡೆಸ್ತಾರೆ ಗೊತ್ತಿರಲಿ. ಕ್ಲರ್ಕ್ ಬೇರೆ ನಡೆಸ್ತಾರೋ, ಟ್ರೇಡ್ಮನ್ ಬೇರೆ ನಡೆಸ್ತಾರೋ, GD ಬೇರೆ ನಡೆಸ್ತಾರೋ ಅಂತ ಹಿಂಗೆ ಯಾರು ಅನ್ಕೋಬೇಡ್ರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಯಾವ ದಿನಾಂಕ ಅದ ಅದೇ ದಿನಾಂಕ ನಡೀತದೆ. ಇದು ಡಾಕ್ಯುಮೆಂಟ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಇಲ್ಲಿಂದ ಹೋಗ್ತೀರಿ, ಬೆಳಗಾವಿಗೆ ಹೋಗ್ತೀರಿ, ಒಂದು ದಿನ ಮುಂಚಿತವಾಗಿ ಹೋಗ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಒಂದು ದಿನ ಮುಂಚಿತವಾಗಿ ಹೋಗ್ಬೇಕು. ಹೋಗಿ ಅಲ್ಲಿ ಏನಪ್ಪ ಅಂದರೆ ಕಡಿಮೆ ಅಂದ್ರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಂಬರ್ ಹತ್ತದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಂಬರ್ ಎತ್ಕೊಂಡಿರ್ಬೇಕಾಗ್ತದೆ. ನೀವು ಅಲ್ಲಿ ನಂಬರ್ ಎತ್ಕೊಂಡಿರ್ಬೇಕು. ಹಂಗೆ ಎಫ್ ಕಳಿಸ್ತಿರ್ತಾರೆ ರೀ, ಎಫ್ ಕಳಿಸ್ತಿರ್ತಾರೆ. ಭಾಳ ಜನ ಕೊಡ್ತಾರೆ ರೀ, ನಿಮಗೆಲ್ಲ ಗೊತ್ತದೆ. ಇದೀಗ 3 ದಿನ, ಫಸ್ಟ್ನೇ ದಿನ 11 ಜಿಲ್ಲೆ ಇದಾವೆ, ಆಮೇಲೆ 2ನೇ ದಿನ 3ನೇ ದಿನ 10 ಜಿಲ್ಲೆ ಇದಾವೆ ಅಭ್ಯರ್ಥಿಗಳಿದ್ದಾರೆ. ನಿಮ್ಮ ಜಿಲ್ಲೆ ನಿಮ್ಗೆ ಗೊತ್ತೈತಿ ಅನ್ಕೊಂಡು ಈಗ ನಿಮ್ದು ಯಾವ ಜಿಲ್ಲೆ ಯಾವ ದಿನಾಂಕ ಭಾಗವಹಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಅದ್ರ ಹಿಂದಿನ ದಿನ ಅಡ್ವಾನ್ಸ್ ಆಗಿ ಹೋಗಬೇಕು. ಆಮೇಲೆ ಹೋಗುವಾಗ ಒಂದು ನೀರಿನ ಬಾಟಲನ್ನು ತೆಗೆದುಕೊಂಡು ಹೋಗ್ರಿ.
ಆಮೇಲೆ ಮತ್ತೆ ಒಂದು ಬ್ಯಾಗ್ ತೊಗೊಂಡು ನಿಮ್ಗೆ ಏನೇನು ಬೇಕು ಅನ್ನೋ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಕರೆಕ್ಟಾಗಿ ಹೋಗ್ರಿ. ಆಮೇಲೆ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಯಾವತ್ತೂ ಹಾಫ್ ಪ್ಯಾಂಟ್ ಟೈಟ್ ಇರಬಾರ್ದು ರೀ. ಹಿಂಗೆ ಓಡಾಕತ್ರ ಜಗ್ ಬಾರ್ದು ರೀ, ಟೈಟ್ ಇರಬಾರ್ದು, ಲೂಸ್ ಇರ್ಬೇಕು ಹಾಫ್ ಪ್ಯಾಂಟ್. ಆಮೇಲೆ ಬನಿಯನ್ ಸಹಿತ ವೇಟ್ ಇರಬಾರ್ದು, ವೇಟ್ ಇದ್ದಿದ್ದನ್ನು ಹಾಕೋಬಾರ್ದು. ಆಮೇಲೆ ಪ್ರತಿನಿತ್ಯ ನೀವು ಶೂಸ್ ಮೇಲೆ ಪ್ರಾಕ್ಟೀಸ್ ಮಾಡೋರು ಶೂಸ್ ಮೇಲೆ ಓಡ್ರಿ, ಬರಿಗಾಲಿ ಓಡೋರು ಬರಿಗಾಲಿ ಓಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಈಗಂತೂ ಮಳೆಗಾಲ ಇಲ್ಲ, ಚಳಿಗಾಲ ಪ್ರಾರಂಭ ಆಗ್ಯದ. ನಿಮ್ಗೆ ಹೆಂಗೆ ರೂಢಿ ಅದ ಆ ರೀತಿನೇ ಓಡ್ರಿ. ಒಮ್ಮೆ ಬರಿಗಾಲು ಓಡೋರು ಒಮ್ಮೆ ಶೂಸ್ ಹಾಕೊಂಡು ಓಡಬೇಡ್ರಿ, ದಿನ ಶೂಸ್ ಹಾಕೊಂಡು ಓಡೋರು ಒಮ್ಮೆ ಬರಗಾಲಿ ಓಡಬೇಡ್ರಿ. ಯಾಕಂದ್ರೆ ನಿಮ್ಮ ರೂಢಿ ಹೆಂಗಿರ್ತದೆ ಅದೇ ರೀತಿನೇ ಹೋಗೋದು ಒಳ್ಳೆಯದು. ಗೊತ್ತಾಗ್ತದ್ರಿ ಎಲ್ಲರಿಗೂ? ಹಾಂ, ಅಲ್ಲಿ ಲೈನ್ ಮಾಡಿ ಕುಂಡಿರ್ತೀರಿ, ಲೈನ್ ಮಾಡಿ ಕೂತ ಮೇಲೆ ಹೋಗೋ ಮುಂದೆ ಸಾಧ್ಯ ಅದಟ್ಟು ಏನಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರು 4 ಜನನೋ 5 ಜನನೋ 10 ಜನನೋ ಒಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋದ್ರಿಪ್ಪ ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಒಬ್ರಿಗೊಬ್ರು ಒಬ್ರು ಎದ್ದು ಆದರೂ ಆಮೇಲೆ ಅವ್ರು ಬಂದು ನಿಮ್ಮ ತೆಗೆ ಕುಂಡಿರ್ತಿರ್ತಾರೆ. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಗದ್ದಲು ಯಾವ ರೀತಿ ಆಗ್ತದೆ ಅಂದ್ರೆ ಒಮ್ಮೆ ಒತ್ತಿ ಬಿಡ್ತಾರೆ ರೀ, ಮುಂದಿದ್ದವ್ರು ಹಿಂದೆ ಬರ್ತಾರೆ ರೀ, ಹಿಂದಿದ್ದವ್ರು ಮುಂದೆ ಹೋಗ್ತಾರೆ ರೀ. ಆ ರೀತಿ ಪರಿಸ್ಥಿತಿಗಳು ಹಾಕಿರ್ತಾವೆ ಅಲ್ಲಿ. ಅದಕ್ಕೆ ನಿಮ್ಮದೇ ಆದಂಥ ಇದು ಟೀಮ್ ಇರ್ತಾರೆ ಒಳ್ಳೆಯದು. ಆಮೇಲೆ ಎಲ್ಲರಲ್ಲಿ ಒಂದು ವಿನಂತಿ ನಂದು ಏನಪ್ಪ ಅಂದರೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನೂ ಬಂದೋಬಸ್ತಿ ಮಾಡಿರ್ತಾರೆ ರೀ. ಹೋದ ಸಲ ಲಕ್ಷಾಂತರ ಜನ ಕೂಡಿಸಿ ಭಾಳ ಅಂದ್ರೆ ಭಾಳ ದನಿಗೆ ಆಯ್ತು ರೀ, ಕಂಟ್ರೋಲ್ ಆಗದ ರೀತಿ ಒಳಗೆ ಆಯ್ತು ಹೋದ ಸಲ. ಹಂಗಾಗ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿದ್ರು, ಒಂದೇ ದಿನ 3 ರಾಜ್ಯದ ಅಭ್ಯರ್ಥಿಗಳಿದ್ರು ರೀ. ಹಿಂಗಾಗಿ ಕಂಟ್ರೋಲ್ ಆಗಲಿಲ್ಲ. ಈ ಸಲ ನಮ್ಮ ಕರ್ನಾಟಕದವ್ರಿಗೆ 3 ದಿನ ಕೊಟ್ಟಾರ. 3 ದಿನ ಕೊಡೋದ್ರಿಂದ ಕಂಟ್ರೋಲ್ ಆಗ್ತದೆ. ಬೇರೆ ರಾಜ್ಯದವ್ರಿಗೆ ಅವಕಾಶ ಕೊಟ್ಟಿಲ್ಲ ಅವಾಗ. ನಮ್ಮ ಕರ್ನಾಟಕದ ಮೊದಲನೇ ದಿನ 11 ಜಿಲ್ಲೆ, 2ನೇ ದಿನ 3ನೇ ದಿನ 10 ಜಿಲ್ಲೆಗಳನ್ನ ಕೊಟ್ಟಾರ. ಕಂಟ್ರೋಲ್ ಆಗ್ತದೆ. ಆದರೂ ಸಹಿತ ನೀವು ನುಗ್ಸೋದು ಬಡಿದು ಯಾರನ್ನ ಜೋಡಿ ಜಗಳ ತೆಗೆದು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಆ ರೀತಿ ಮಾಡಿದ್ರೆ ನಿಮ್ಗೆ ಥರ ಪೊಲೀಸ್ ಗಾಡಿಯಾಗ ಹಚ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ ರೀ. ಪೂರ ಸ್ಟ್ರಿಕ್ಟ್ ಮೇಂಟೈನ್ ಮಾಡತ್ತಾರೆ ಈ ಸಲ. ತಲೆ ಇಟ್ಕೋರಿ ಎಲ್ಲರೂ. ನೀವೇನಾರ ಅಲ್ಲಿ ಹುಡುಗ ಬುದ್ಧಿ ಮಾಡೋಕೆ ಹೋದ್ರಪ್ಪ ಅಂದ್ರೆ ಪ್ರಾಬ್ಲಮ್ ಮಾಡ್ಕೋತೀರಿ. ರ್ಯಾಲಿ ಹೋಗಿದ್ದ ಮುಂಜೆ ಪೊಲೀಸ್ ಗಾಡಿಯಾಗ ಹತ್ತಿ ಅಲ್ಲಿ ಹೋಗಿ ಕುಂಡ್ರದಾಕೈತೆ ನೀವು. ಗೊತ್ತಾಗೈತೆ ಎಲ್ಲರಿಗೂ? ದಯವಿಟ್ಟು ಏನೋ ಇದ್ದರೂ ಸಂಭಾಳಿಸ್ಕೊಂಡು ಹೋಗ್ರಿ. ಯಾರು ಏನೋ ಅಂದರೂ ನಿಮ್ಮಲ್ಲಿ ಸಹನೆ ಇರಬೇಕು, ಅದು ಮೇನ್ ಗೊತ್ತಿರ್ಬೇಕು ಫಸ್ಟ್. ಆಮೇಲೆ ನಂಬರ್ ಹಚ್ಚಿದ ಮೇಲೆ ನೆಕ್ಸ್ಟ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ಹೈಟ್ ಇಡ್ತಾರೆ ಇಲ್ಲಿ, ಹೈಟ್ ಸ್ಟ್ಯಾಂಡ್ ಇಡ್ತಾರೆ ರೀ. ಫಸ್ಟ್ ತಲೆಗೆ ಯಾರಿಗೆ ಹೈಟ್ ಹತ್ತದ್ಲೆ, ಹೈಟ್ ಅಂತೂ 160 ನಿಮ್ಗೆ ಗೊತ್ತದ. ಹೈಟ್ ತಲೆಗೆ ಯಾರು ಹತ್ತದ ಅವ್ರನ್ನ ಮಾತ್ರ ಒಳಗೆ ಬಿಡ್ತಾರೆ ರೀ. ಹೈಟ್ ಬರಲ್ಲವ್ರು ಫಸ್ಟ್ ಎಂಟ್ರೆನ್ಸನ್ನು ಹೊರಗಡೆ ಹಾಕ್ತಾರೆ. ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ನೋಡಿರಿ. ಡೊಮೆಸಿಲರ್ ರೆಸಿಡೆನ್ಷಿಯಲ ಭಾಳ ಇಂಪಾರ್ಟೆಂಟ್ ರೀ. ಡೊಮೆಸಿಲರ್ ರೆಸಿಡೆನ್ಷಿಯಲ ಕಾಸ್ಟ್ ಇವು ಭಾಳ ಇಂಪಾರ್ಟೆಂಟ್ ರೀ. ಒಮ್ಮೆ ಉಳಿದು ಹೆಚ್ಕೊಂಬಾದ್ರೆ ಅವಕಾಶ ಕೊಡ್ಬೋದು. ಆದರೆ ಡೊಮೆಸಿಲರ್ ರೆಸಿಡೆನ್ಷಿಯಲ ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ ಇರಲಿಲ್ಲಪ್ಪ, ಆಧಾರ್ ಕಾರ್ಡ ಇರಲಿಲ್ಲ ಅಂದ್ರೆ ಹೊರಗಡೆ ಬರುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗ್ರಿ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹಂಗೆ ಸರ್ಚೋದು ಕೊಂಡಿರ್ತಾರೆ ರೀ. ಅಲ್ಲಿ ಯಾವ ರೀತಿ ನೀವು ಗಟ್ಟಿಯಾಗಿ ಹೋಗ್ಬೇಕಂದ್ರೆ ಬಿಸ್ಕಿಟ್ ಅದು ತೊಗೊಂಡು ಹೋಗ್ರಿ, ಬ್ಯಾಗ್ನಾಗ ಬಿಸ್ಕಿಟ್ ಅದು ಇಟ್ಕೊಂಡು ಹೋಗ್ರಿ. ಯಾವ ರೀತಿ ನೀವು ಗಟ್ಟಿ ಆಗ್ಬೇಕಪ್ಪ ಅಂದ್ರೆ ಈಗ ಉದಾಹರಣೆ ನವಂಬರ್ 21 ತಾರೀಕು ನಿಮ್ಗೆ ಐತಪ್ಪ ಅಂದ್ರೆ ಅವತ್ತು ಸಾಯಂಕಾಲ ತನಕ ರನ್ನಿಂಗ್ ಬಿಡ್ಬೋದ್ರಿ. ನಿಮ್ಮನ್ನ ಸಾಯಂಕಾಲ ತನಕ ಮುಂಜಾನೆ ಸ್ಟಾರ್ಟ್ ಆಯ್ತಂದ್ರೆ ಬೆಳಗ್ಗೆ 5 ಗಂಟೆಗೆ, 5ರಿಂದ 5:30 ಸ್ಟಾರ್ಟ್ ಆಗ್ತದೆ ರೀ. ಹೆಚ್ಚು 5:30 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ. 6 ಗಂಟೆಗೆ ಸ್ಟಾರ್ಟ್ ಆಯ್ತಾರೆ ಸಾಯಂಕಾಲ ತನಕ ನಿಲ್ಲುವಂಥ ಪರಿಸ್ಥಿತಿ ಇರ್ತದೆ. ನಿಮ್ಮದು ಮಧ್ಯಾಹ್ನಕ್ಕೂ ನಂಬರ್ ಬರ್ಬೋದು ರೀ, ಸಂಜೆಗೂ ಬರ್ಬೋದು. ಲಘು ನಂಬರ್ ಹಚ್ಚಿದೆ ಅಂದರೆ ಮುಂಜಾನೆ ಬರ್ಬೋದು ರೀ. ಅಲ್ಲಿ ಹೆಂಗೆ ಬಂದರೂ ನೀವು ತಯಾರಾಗಿ ಕೊಂಡಿರ್ಬೇಕು. ಯಾಕಂದ್ರೆ ಸುಸ್ತಾಗ್ತದೆ, ಬೆಳತನ ನೀವು ಕುಂಡಿರ್ತೀರಿ, ರಾತ್ರಿನೂ ಸುಸ್ತಾಗ್ತದೆ. ಗಟ್ಟಿಯಾಗೇ ಇರ್ಬೇಕು ನೀವು. ಗಟ್ಟಿದ್ರೆ ಮಾತ್ರ ಸಕ್ಸಸ್ ಹಾಕಿರಿ, ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರನ್ನಿಂಗ್ ಬಿಡಬೇಕಾದ್ರೆ ಕಡಿಮೆ ಅಂದರೂ 200, 300, 400 ತನಕ ಹುಡುಗರನ್ನ ಬಿಡ್ತಾರೆ. ಎಲ್ಲರಿಗೂ ಗೊತ್ತಿರಲಿ. ಕಡಿಮೆ ಅಂದರೂ 200, 300, 400 ಜನರವರೆಗೆ ಬಿಡ್ತಾರೆ. ರನ್ನಿಂಗ್ ಬಿಡುವಾಗ ಒಮ್ಮೆ ಓಡುವ ಮುಂದೆ ಕಾಲು ಜಾರಿ ಬೀಳ್ತಿರ್ತೀರಿ, ಬಿದ್ದಾಗ ಹಿಂದಿನವ್ರ ಮ್ಯಾಲೆ ತುಳ್ಕೊತ ಹೋಗಿರ್ತಾರೆ. ಹಿಂಗೆಲ್ಲ ಘಟನೆಗಳು ನಡೀತಿರ್ತಾವೆ. ಅದಕ್ಕೆ ಕರೆಕ್ಟಾಗಿ ನಿಮ್ಮ ಎಚ್ಚರಿಕೆಯಿಂದ ನೀವು ರನ್ನಿಂಗನ್ನು ಸ್ಟಾರ್ಟ್ ಮಾಡಬೇಕು. ಆಮೇಲೆ ರನ್ನಿಂಗ್ ಟೈಮ್ ಅದು ರ್ಯಾಲಿ ಪ್ರಕಾರ ಹೆಂಗೈತಿ ಅಂದ್ರೆ 5:30 ಓಡ್ರೆ ಫಸ್ಟ್ ಗ್ರೂಪ, 5:30ರಿಂದ 5:45 ಇಷ್ಟ ಟೈಮ್ ಕೊಟ್ಟಾರ್ರಿ. ಎಲ್ಲಿಂದ 18ರಿಂದ 30 ವಯಸ್ಸಿನವ್ರಿಗೆ ರೀ. ಆಮೇಲೆ 31ರಿಂದ 45 ವಯಸ್ಸಿನವ್ರ ಟೈಮ್ ಬೇರೆ ಐತಿ. ನೀವು ಇರೋರೆಲ್ಲ 18ರಿಂದ 30 ವಯಸ್ಸಿನ ಒಳಗಡೆ ಇದ್ದೀರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅವ್ರು ಕೊಡೋದು 5:30ರಿಂದ 5:45 ಕೊಟ್ಟಾರ್ರಿ. ಆದರೆ ಅಷ್ಟರೊಳಗೆ ಅಲ್ಲಿ ಹಿಡಿಯೋದಿಲ್ಲ. ಇದು ತಲೆಯಾಗಿರ್ಬೇಕು ನಿಮ್ಗೆ. 5:45 ತನಕ ಹಿಡಿತಾರೆ, ತಲೆಯಾಗಿ ಯಾರು ಇಟ್ಕೋಬೇಡ್ರಿ. ಯಾಕಪ್ಪ ಅಂದರೆ ಅವರು ಅತಿಯಾದ ಸಂಖ್ಯೆ ಕೊಡ್ತಾರೆ, ವೇಕೆನ್ಸಿ ಕಡಿಮೆ ಇರ್ತಾರೆ. ಆ ಕಂಟ್ರೋಲ್ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಒಮ್ಮೊಮ್ಮೆ ಟೈಮ್ ನೋಡೋದಿಲ್ಲ, 5:15, 5:20 ಕ್ಲೋಸ್ ಮಾಡೋವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನೋಡಿರಿ, ಮೇನ್ ಇಂಪಾರ್ಟೆಂಟ್ ನಿಮಗೆ ಚಾಲೆಂಜ್ ಆಗಿರೋದು ಯಾವುದಪ್ಪ ಅಂದ್ರೆ ಟಿ.ಎ. ರ್ಯಾಲಿ ಒಳಗೆ ರನ್ನಿಂಗ್ ರೀ. ಟಿ.ಎ. ರ್ಯಾಲಿ ಒಳಗೆ ರನ್ನಿಂಗನ ಮೇನ್ ಇಂಪಾರ್ಟೆಂಟ್ ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ರನ್ನಿಂಗ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಫ್ಲಬ್ಸ್ ಅಂತ ತೆಗಿತಾರೆ. ಸೇಮ್ ಅಗ್ನಿವೀರ ಆರ್ಮಿ ಹೆಂಗೆ ತೆಗಿತೀರಿ ಹಂಗೆ 6 ತೆಗೆದ್ರೆ ಪಾಸ್, 10 ತೆಗೆದ್ರೆ ಎಕ್ಸಲೆಂಟ್. ಅದೇನು ಎಲ್ಲರೂ ನೀವು ಹೊಡಿತೀರಿ, ನಿಮ್ಗೆ ಗೊತ್ತದ. ಮೇನ್ ಚಾಲೆಂಜ್ ಆಗಿರೋದು ಯಾವುದಪ್ಪ ಅಂದರೆ ರನ್ನಿಂಗ್, ನಿಮ್ಗೆ ಗೊತ್ತಿರಲಿ. ಫ್ಲಬ್ಸ್. ಆಮೇಲೆ ಅದಾದಮೇಲೆ ಜಿಗ್ ಜಾಗ್ ನಡಿಗೆ,
ಆಮೇಲೆ 9 ಫುಟ್ ಲಾಂಗ್ ಜಂಪ್ ಉಳಿದೆಲ್ಲ ಸೇಮ್ ಅದಾವೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ನೀವು ಫಿಸಿಕಲ್ ಪಾಸ್ ಆದಮೇಲೆ ಮಧ್ಯಾಹ್ನ ಸೆಕ್ಷನ್ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು. ನಿಮ್ಗೇನಪ್ಪ ಅಂದ್ರೆ ಹೈಟ ವೇಟ ಚೆಸ್ಟನ್ನು ಚೆಕ್ ಮಾಡ್ತಾರೆ. ಹೈಟ್ ತಕ್ಕಂತೆ ವೇಟ್ ಇರಬೇಕು. ಆಮೇಲೆ ಚೆಸ್ಟ್ ಭಾಳಷ್ಟು ಜನ ಅಭ್ಯರ್ಥಿಗಳು ಚೆಸ್ಟ್ ಔಟ್ ಹಾಕಾರ್ರಿ. ನಿಮ್ಗೆ ಗೊತ್ತಿರಲಿ, ಚೆಸ್ಟ್ ಏನು ಪ್ರಾಬ್ಲಮ್ ಅಂದ್ರೆ ಚೆಸ್ಟ್ ನೋಡೋಕೆ ನಾರ್ಮಲ್ ಆಗಿರ್ತಾರೆ, ವಿಸ್ತಾರ ಮಾಡೋಕೆ ಬರೋಂಗಿಲ್ಲ, ಉಬ್ಸಕ್ಕೆ ಬರೋಂಗಿಲ್ಲ. ಅವಾಗ ಔಟ್ ಭಾಳಷ್ಟು ಜನ ಅಭ್ಯರ್ಥಿಗಳು ಔಟ್ ಹಾಕಾರ್ರಿ. ಅದು ನೀವು ಸ್ವಲ್ಪ ಅಡ್ವಾನ್ಸಾಗಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಅಂದ್ರೆ ಬರ್ತದೆ. ಆಮೇಲೆ ಟೇಪ್ ಹಿಡಿ ಮುಂದೆ ನೋಡಿರಿ, ಅವ್ರು ಟೇಪ್ ಎದಿಗೆ ಹಿಡಿತಿರ್ತಾರೆ. ಕೆಲವೊಂದು ಜನ ಕೈ ಇಷ್ಟ ಮಾಡಿ ನಿಲ್ತಾರೆ, ಇಷ್ಟ ಮಾಡಿದ್ರೆ ಟೇಪ್ ಇಲ್ಲಿ ತೆಳಗೆ ಹಿಡಿತಾರೆ ಅವ್ರು. ಇಲ್ಲಿ ನೀವು ಎಷ್ಟು ಉಬ್ಬಿಸ್ರೆ ಅಲ್ಲೇ ಇರೋದು ಟೇಪ್, ಅದು ಎಲ್ಲಿ ಏನೂ ಆಗೋದಿಲ್ಲ, ಟೇಪ್ ಏನೂ ಆಗೋದಿಲ್ಲ ತೆಳಗೆ ಹಿಡಿದ್ರೆ. ಗೊತ್ತಾಗತ್ತೆ ಎಲ್ಲರಿಗೂ? ಕರೆಕ್ಟಾಗಿ ಹಿಂಗೆ ಮಲ್ಲಿ ಪಾಯಿಂಟ್ ಮೇಲೆ ಬರಬೇಕು ಟೇಪ. ಹಂಗೆ ಬರಬೇಕಂದ್ರೆ ನೀವು ಕೈ ಏನು ಮಾಡ್ಬೇಕಂದ್ರೆ 2 ಕೈ ಟೇಪ್ ಹಾಕಿದಾಗ ಹಿಂಗೆ ಹಿಡಿಬೇಕು. ಗೊತ್ತಾಗತ್ತೆ ಎಲ್ಲರಿಗೂ? ನೆನಪಿಟ್ಕೋರಿ, ಚೆಸ್ಟ್ನ್ಯಾಗ ಭಾಳ ಅಂದ್ರೆ ಭಾಳ ಔಟ್ ಹಾಕವ್ರಿ. ಟೇಪ್ ಹಾಕೊಂಬಂದು ಅವ್ರು ಬಿಡು ಕೈ ಬಿಡತ್ತಿರ್ತಾರೆ. ಹ್ಞೂ ರೀ ಅಂತ ಹಿಂಗೆ ಮಾಡೋದು. ಹಿಂಗೆ ಮಾಡಿಬಿಡ್ದೆ ಕರೆಕ್ಟ್ ರೌಂಡ್ ಸೇಪ್ ಕರೆಕ್ಟ್ ಕುಂಡಿರ್ಬೇಕು. ಇಲ್ಲಿ ರೌಂಡ್ ಕರೆಕ್ಟ್ ಕುಯ್ತಪ್ಪ ಅಂದರೆ ಆಮೇಲೆ ಕೈ ಬಿಟ್ರೆ ಸಾಕು. ನೀವು ಆಮೇಲೆ ಕೈ ಬಿಟ್ರೆ ಸಾಕು. ಚೆಸ್ಟ್ ಅಂತೂ ಸೇಮ್ ಅದ, 77 to 82 ಅದ, 77 to 82 ಅದ. ಅದಕ್ಕೆ ನೀವು ಎಲ್ಲ ರನ್ನಿಂಗ್ ಹಾರ್ಡ್ ಪ್ರಾಕ್ಟೀಸ್ ಮಾಡ್ತೀರಿ, ಆದರೆ ಚೆಸ್ಟ್ದು ಪ್ರಾಕ್ಟೀಸ್ ಬೇಕು. ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ. ಚೆಸ್ಟು ಪ್ರತಿನಿತ್ಯ ಈ ಸದ್ಯ ಏನು ಭಾಳ ಟೈಮ್ ಇಲ್ಲ ನಿಮ್ಗೆ. ಈಗ ನೀವೇ ದೋಸ್ತರೊಳಗೆ ನೀವೇ ಮಾಡೋದು ರೀ. ಅವ್ರು ಚೆಕ್ ನೀವು ಮಾಡೋದು, ನಿಮ್ಮದು ಅವ್ರು ಮಾಡೋದು. ಎಲ್ಲರೂ ಸ್ಟೇಷನರಿ ಅಂಗಡಿಯಾಗ ಸಿಗ್ತಾವೆ ಟೇಪ್, ಅದನ್ನು ತೊಗೋಬೇಕು ರೀ. ತೊಗೊಂಡು ಒಬ್ರಿಗೊಬ್ರು ಚೆಕ್ ಮಾಡ್ಬೇಕು. ಗೊತ್ತಿರಲಿ, ಭಾಳ ಸಲ ಪ್ರಾಕ್ಟೀಸ್ ಮಾಡ್ಬೇಕು. ಪೂರ್ತಿ ಉಸಿಲು ಒಳಗೆ ತೊಗೊಂಡು ಹೊಟ್ಟೆ ಒಳಗೆ ಹಾಕಿ ಉಬ್ಬಿಸ್ರೆ 5 ರಿಂದ 10 ಸೆಂಟಿಮೀಟ್ರ್ ಎದೆ ಉಬ್ಬೇಕು ರೀ. 5 ರಿಂದ 10 ಸೆಂಟಿಮೀಟ್ರ್ ಉಬ್ಬೇಕು. ಹಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ವಾರನಾಗ ಪ್ರಾಕ್ಟೀಸ್ ಮಾಡ್ಬೋದು ರೀ. ಅದಕ್ಕೇನು ಕಾಯಂ ಪ್ರಾಕ್ಟೀಸ್ ಮಾಡ್ಬೇಕತ್ತಿಲ್ಲ. ನೀವು ಉಸಿಲು ತಗೋ ರೀತಿ, ಆಮೇಲೆ ಹೊಟ್ಟೆ ಒಳಗೆ ಜಗ್ಗೋದು, ಉಸಿರು ಇದು ಮಾಡೋದು. ಒಬ್ಬೊಬ್ರು ನಿಲ್ಪ ಅಂದ್ರೆ ಒಮ್ಮೆ ಹಿಂಗೆ ಮಾಡಿ ನಿಲ್ತಾರೆ ಅಷ್ಟೇ. ಆ ಉಸಿಲ ಜಗ್ಗಂಗಿಲ್ಲ ರೀ. ಹಿಂಗೆ ಒಟ್ಟು ಕೈ ಹಿಂಗೆ ಮಾಡ್ಕೊಂಡು ನಿಂತು ಬಿಡೋದು. ಆ ರೀತಿ ಮಾಡೋಂಗಿಲ್ಲ. ಉಸಿಲು ತೊಗೊಂಡು ಫುಲ್ ಉಸಿಲು ತೊಗೊಂಡು ಹೊಟ್ಟೆ ಒಳಗೆ ಹಾಕಿ ತೊಗೊಂಡು ನಿಲ್ಬೇಕು ರೀ. ಚೆಸ್ಟ್ನ್ಯಾಗ ಭಾಳ ಜನ ಔಟ್ ಹಾಕಾರ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಚೆಸ್ಟ್ ಬಗ್ಗೆ. ಆಮೇಲೆ ಹೈಟ್ ತಕ್ಕಂತೆ ಅಂತೂ ವೇಟ್ ಇರ್ತದೆ. ಇಷ್ಟು ಮಾಡ್ಕೊಂಡ್ರಿಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ಗೆ ಹೋಗುವಾಗ ಎಲ್ಲರಿಗೂ ಹೇಳ್ತೀನಿ ನಿಮ್ಗೆ, ಅಲ್ಲಿ ಟೈಮ್ ಅವಕಾಶ ಇರ್ತದೆ, ಅಲ್ಲಿ ಗಡ್ಬಡಿಸೋದಿಲ್ಲ. ನೀವು ರಾತ್ರಿ ಬೆಳತನ ತನಕ ಕುಂಡ್ರೋದಿಲ್ಲ ಮೆಡಿಕಲ್ಗೆ ಹೋಗುವಾಗ. ಅವಾಗ ಲಾಡ್ಜ್ ಮಾಡಬೇಕು, ನೀವು ರೂಮ್ ಮಾಡಬೇಕು ರೀ. ಅವಾಗ ಎಲ್ಲೇ ಮಕ್ಕೋತ ನನ್ಬೇಡ್ರಿ. ಅವಾಗ ರೊಕ್ಕ ಖರ್ಚಾಗಿಲ್ಲ ರೀ. ಎಲ್ಲೇ ರೂಮ್ ಹಿಡ್ರಿ. ದೂರ ಇದ್ರೂ ಸಹಿತ ರಿಕ್ಷಾಕ್ಕೆ ಬರ್ರಿ. ನಿಮಗೆ ಬೆಳಗ್ಗೆ ಏನು ಮಾಡಿರಿ 4 ರಿಂದ 6 ಗಂಟೆ ಟೈಮ್ ಕೊಡ್ತಿರ್ತಾರೆ ಬೆಳಗ್ಗೆ ಬರೋಕೆ. ಸಾಯಂಕಾಲ ನೀವು ಹೊರಗೆ ಬಂದಿರ್ತೀರಿ ಫಿಸಿಕಲ್ ಆದವ್ರೆ. ಅದಕ್ಕೆ ಮುಂಜಾನೆ ಹೋಗೋ ಮುಂದೆ ಏನಪ್ಪ ಅಂದರೆ ಸ್ವಚ್ಛಾಗಿ ಸಾಬೂನು ಹಚ್ಕೊಂಡು ಸ್ನಾನ ಮಾಡಿ ಹೋಗ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನೀವು ಹೊಲಸನ್ನ ಹಾರ್ಕೋತ ಹೋಗಿ ನಿಂತಿರಿಪ್ಪ ಅಂದರೆ ಅಲ್ಲಿ ನೀವು ಮೆಡಿಕಲ್ ಫಿಟ್ ಇದ್ದರೂ ಅನ್ಫಿಟ್ ಮಾಡಿ ಕಳಿಸ್ತಾರೆ ಡಾಕ್ಟ್ರಲ್ಲಿ. ಅನ್ಫಿಟ್ ಮಾಡಿ ಕಳಿಸ್ತಾರೆ. ಎಲ್ಲ ರೀತಿ ನೀವು ಶಿಸ್ತಿರಬೇಕು, ಅದು ನಿಮ್ಗೆ ಗೊತ್ತಿರಬೇಕು. ಅದ್ರ ಸಂಬಂಧ ಸ್ವಚ್ಛಂಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಅಡ್ವಾನ್ಸಾಗಿ ಹೇಳ್ತೀನಿ, ಎಲ್ಲ ಕ್ಲೀನಾಗಿ ಹೋಗಬೇಕು. ಇಂಡೈರೆಕ್ಟ್ ಹೇಳ್ರಿ ಗೊತ್ತಾಗತ್ತೆ ಎಲ್ಲರಿಗೂ, ಎಲ್ಲ ಕ್ಲೀನಾಗಿ ಹೋಗಬೇಕು. ಅಂದರೆ ಅಲ್ಲಿ ಹೆಂಗಿರ್ತದೆ ಮೆಡಿಕಲ್ದಾಗ ಅಂದ್ರೆ, ಈಗ ಅಲ್ಲಿ ನಿಮ್ಗೆ ಗೊತ್ತದ 20 ರಿಂದ 25 ಮಂದಿನ ಒಮ್ಮೆ ನೆಕೆಡ್ ಮಾಡಿ ಕುಣಿಸ್ತಾರೆ ರೀ. ಅವ್ನು ನೋಡಿ ನೀ ನಗೋದು, ನಿನ್ನ ನೋಡಿ ಅವ್ನು ನಗೋದು ಮಾಡಿ ಒದಿತಾರೆ ಬಂದಲ್ಲಿ. ಎಲ್ಲ ಅಡ್ವಾನ್ಸ್ ಗೊತ್ತಿರ್ಬೇಕು ನಿಮ್ಗೆ. ಇವೆಲ್ಲ 20 ರಿಂದ 25 ಮಂದಿ ಪೂರ್ತಿ ನೆಕೆಡ್ ಮಾಡಿ ಕುಣಿಸ್ತಾರೆ ರೀ. ಆವಾಗ ನಿಮ್ಮ ವರ್ತನೆ ಕರೆಕ್ಟ್ ಇರಬೇಕು. ಹಲ್ಲು ಕಿಸ್ಕೊತ ಏನಾರ ಮಾಡ್ಕೊತ ಕೂತಿರಪ್ಪ ಅಂದ್ರೆ ಹೊರಗೆ ಹಾಕ್ತಾರೆ ಅವರು. ಅದಕ್ಕೆ ಎಲ್ಲ ರೀತಿ ನಿಮ್ಗೆ ಗೊತ್ತಿರಬೇಕು. ಮೆಡಿಕಲ್ ಏನೇನು ಚೆಕ್ ಮಾಡ್ತಾರೆ ಅನ್ನೋದು ಎಲ್ಲ ಗೊತ್ತೈತೆ ನಿಮ್ಗೆ. ಈಗಾಗಲೇ ಅದನ್ನೇನು ಹೊರಗೆ ರಿಪೀಟ್ ಮಾಡೋದು ಬೇಡ. ಅದಕ್ಕೆ ನೋಡಿರಿ, ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಇದು ವರ್ಷಕ್ಕೊಮ್ಮೆ ರ್ಯಾಲಿ ಇರ್ತದೆ. ಒಮ್ಮೆ ಈ ಕರೋನಾ ಬಂದ ಸಂಬಂಧ 2 ವರ್ಷ 3 ವರ್ಷ ನಡೆಸಲಿಲ್ಲ. ವರ್ಷಕ್ಕೊಮ್ಮೆ ರ್ಯಾಲಿ ಇರ್ತದೆ. ಒಳ್ಳೆಯ ಅವಕಾಶ ಇದೆ ಇದು. ಅಗ್ನಿವೀರ ಆರ್ಮಿಗತೆ ಅಲ್ಲ, ಅಂದರೆ 25 in 75 ಔಟ ಆ ರೀತಿ ಏನಿಲ್ಲ. ಅದು ಅಗ್ನಿವೀರ ಆರ್ಮಿನೂ 75 in ಮಾಡ್ಕೊಂಡು 25 ಔಟ್ ಮಾಡೋ ಚರ್ಚೆ ನಡೆದ ಬಹುಶಃ 100ಕ್ಕೆ 99.9 75 in ಆಕೈತಿ, 25 ಔಟ್ ಆಕೈತಿ ರೀ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ನಡೆದದ ಈಗಾಗಲೇ ಒಳಗಿದ್ದವರಿಗೆ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ.
ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.